ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಈಗಾಗಲೇ ಕರ್ನಾಟಕ ಭವನದ ಉದ್ಘಾಟನೆಗೆ ಅಂತ ದೆಹಲಿಗೆ ತೆರಳಿರುವಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಅಲ್ಲೇ ಬೀಡುಬಿಟ್ಟಿದ್ದಾರೆ. ಆ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಇವೆಲ್ಲ ಡೆವಲಪ್ಮೆಂಟ್ಗಳ ನಡುವೆ ಮೂರನೇ ದಿನದ ದೆಹಲಿಯ ಯಾತ್ರೆಯನ್ನು ಮುಂದುವರಿಸುತ್ತಿದ್ದಾರೆ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಭೇಟಿ ಆಗ್ತಿದ್ದಾರೆ. ಈಗಾಗಲೇ ಖರ್ಗೆ ಭೇಟಿಗೆ ಸಮಯ ಕೇಳಿದ್ದಾರೆ ಸಿದ್ದರಾಮಯ್ಯ. ಭೇಟಿ ಸಂದರ್ಭದಲ್ಲಿ ಪರಿಷತ್ ಚುನಾವಣೆಯ ಬಗ್ಗೆ ಕೂಡ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ. ಆಲ್ಮೋಸ್ಟ್ ಒಂದು ಲಿಸ್ಟ್ ರೆಡಿ ಇದೆ. ಆ ಲಿಸ್ಟು ಜಾತಿ, ಸಮುದಾಯ, ಪ್ರದೇಶವಾರು ಎಲ್ಲ ಲೆಕ್ಕಾಚಾರ ಹಾಕಿ ಆ ಲಿಸ್ಟ್ ರೆಡಿ ಮಾಡಿದ್ದಾರೆ. ಆ ಲಿಸ್ಟನ್ನು ಹೈಕಮಾಂಡ್ ಕೈ ಕೊಟ್ಟು ಆಮೇಲೆ ಕರ್ನಾಟಕಕ್ಕೆ ವಾಪಸ್ ಆಗ್ತಾರೆ, ಬೆಂಗಳೂರಿಗೆ ವಾಪಸ್ ಬರ್ತಾರಂತೆ. ಸೊ ಒಂದಿಷ್ಟು ಲೆಕ್ಕಾಚಾರಗಳು, ಗೇಮ್ ಪ್ಲಾನ್ಗಳು ನೆನ್ಪಿಟ್ಕೊಳ್ಳಿ. ಯಾವುದೇ ನಾಮನಿರ್ದೇಶಿತ ಸದಸ್ಯ ಆಗಲಿ ಮತ್ತೊಬ್ಬ ಮಗದೊಂದು ಏನೇ ಆಗಿದ್ರು ಸರ್ಕಾರದ ಕಡೆಯಿಂದ ಒಬ್ಬರನ್ನ ನಾಮನಿರ್ದೇಶನ ಮಾಡಬೇಕು ಅಂತಂದ್ರೆ ಆಟೋಮೆಟಿಕ್ಲಿ ಅದರ ಹಿಂದೆ ಜಾತಿ ಸಮೀಕರಣ ಇರುತ್ತೆ, ಪ್ರಾದೇಶಿಕವಾರು ಲೆಕ್ಕಾಚಾರಗಳಿರುತ್ತೆ, ಸಮುದಾಯವಾರ ಲೆಕ್ಕಾಚಾರ ಇರುತ್ತೆ, ಇವೆಲ್ಲ ಇರುತ್ತೆ. ಆ ನಡುವೆ ಡಿ.ಕೆ. ಶಿವಕುಮಾರ್ ಅವರನ್ನ ಹಣಿಯೋದಕ್ಕೂ ಕೂಡ ಸಿಎಂ ಗೇಮ್ ಪ್ಲಾನ್ ಒಂದನ್ನು ರೂಪಿಸಿಕೊಂಡಿದ್ದಾರೆ. ತನ್ನ ಕುರ್ಚಿಯನ್ನ ಭದ್ರ ಮಾಡ್ಕೋಬೇಕು. ಡಿ.ಕೆ. ಶಿವಕುಮಾರ್ ವಿರುದ್ಧ ಅಹಿಂದ ಮತ್ತು ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಬೇಡಿಕೆ ಇಟ್ಟರು. ಆಪ್ತರ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸ್ವತಃ ಸಿಎಂ ಮನವಿ ಮಾಡಿಕೊಂಡ್ರು ಅನ್ನೋ ಚರ್ಚೆ ಆಗ್ತಿದೆ. ರಾಹುಲ್ ಗಾಂಧಿ ಅವರ ಭೇಟಿ ಸಂದರ್ಭದಲ್ಲಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತಾಡಿದಾರಂತೆ. ಸಚಿವರು, ಶಾಸಕರ ಅಭಿಪ್ರಾಯವನ್ನ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಎರಡು ಹೆಸರನ್ನ ಸೂಚನೆ ಕೊಟ್ಟಿದ್ದಾರಂತೆ. ಇವೆರಡನ್ನು ನೀವು ಪರಿಗಣಿಸಬಹುದು, ಕನ್ಸಿಡರ್ ಮಾಡಬಹುದು ಅಂತ ರಾಹುಲ್ ಜೊತೆ ಚರ್ಚೆ ಮಾಡಿದಾರಂತೆ. ಕೆಪಿಸಿಸಿ ಅಧ್ಯಕ್ಷಗಾದಿಗೆ ಅವರಿಬ್ಬರೂ ಆಪ್ತರು. ಒಬ್ಬರು ಅಹಿಂದ ಸಮುದಾಯದ ಸಚಿವರು, ಇನ್ನೊಬ್ರು ಲಿಂಗಾಯತ ಸಚಿವರು. ಹಾಗಾಗಿ ಅಹಿಂದ ಪ್ಲಸ್ ಲಿಂಗಾಯತ ಎರಡು ಬಾಣ ಬಿಡೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸಿದ್ದರಾಮಯ್ಯನವರು ಈ ಲೆಕ್ಕಾಚಾರದಲ್ಲಿ ಯಾಕಿದ್ದಾರೆ, ಯಾಕೆ ಈಶ್ವರ್ ಖಂಡ್ರೆ ಅವರ ಹೆಸರು, ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬರ್ತಿದೆ, ಅದ್ರ ಹಿಂದಿರುವ ರಾಜಕೀಯ ಲೆಕ್ಕಾಚಾರ ಏನು, ಜಾತಿಯ ಅಥವಾ ಸಮುದಾಯದ ಅಥವಾ ಪ್ರಾದೇಶಿಕ ಯಾವುದೊಂದು ಲೆಕ್ಕಾಚಾರ ಇರಲೇಬೇಕಲ್ಲ. ಪ್ರತಿ ಹೆಜ್ಜೆನಲ್ಲೂ ರಾಜಕಾರಣವನ್ನು ರಾಜಕಾರಣಿಗಳು ನೋಡ್ತಾರೆ ಅನ್ನೋದು ಬಹಳ ಸ್ಪಷ್ಟ. ಸೊ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಇಂಗಿತ ಅನ್ನೋ ರೀತಿಯಲ್ಲಿ ಹೇಳಿಲ್ವಂತೆ. ರಾಜ್ಯದ ಸಚಿವರು, ರಾಜ್ಯದ ಶಾಸಕರೆಲ್ಲ ಮಾತಾಡ್ತಿದ್ದಾರೆ. ಪದೇ ಪದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಬರ್ತಿದೆ. ಅದಲ್ಲದೆ ಕೆಲವರು ಹಿರಿಯರು ಕೂಡ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋ ವಿಚಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಒಂದು ಡಿಸಿಷನ್ ಆದಷ್ಟು ಬೇಗ ತಗೊಳ್ಳಿ ಅನ್ನುವ ಅಂದರೆ ಸೂಚ್ಯವಾದ ರೂಪದಲ್ಲಿ ಮುಖ್ಯಮಂತ್ರಿಗಳು ವಿಚಾರಗಳನ್ನು ಹೇಳಿದಾರಂತೆ, ತಿಳಿಸಿದಾರಂತೆ. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಒಂದ್ ಕಡೆನಲ್ಲಿ ಸತೀಶ್ ಜಾರಕಿಹೊಳಿ, ಇನ್ನೊಂದು ಕಡೆ ಈಶ್ವರ್ ಖಂಡ್ರೆ, ಈ ಎರಡು ಹೆಸರು, ಎರಡು ಡಿಫರೆಂಟ್ ಸಮುದಾಯ. ಯಾವ ಲೆಕ್ಕಾಚಾರ ಮುಖ್ಯಮಂತ್ರಿಗಳದ್ದು? ಡಿ.ಕೆ. ಶಿವಕುಮಾರ್ ಅವರನ್ನ ಈ ಲೆಕ್ಕಾಚಾರದಲ್ಲಿ ಹೆಂಗೆ ಹಣಿಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು? ಆನಂದ್, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ದೆಹಲಿಯಲ್ಲೇ ಒಂದು ತಂತ್ರಗಾರಿಕೆಯನ್ನ ರೂಪಿಸಿರ್ತಕ್ಕಂಥದ್ದು. ಇಷ್ಟು ದಿನ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ರು. ಈಗ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ ಅವರಿಗೆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಒಳ್ಳೇದು ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ತಾವು ಈಶ್ವರ್ ಖಂಡ್ರೆ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪರಿಗಣಿಸಬಹುದು ಅನ್ನೋ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಆ ಸಲಹೆಯಿಂದನೂ ಕೂಡ ಬಹಳಷ್ಟು ಒಂದು ಲೆಕ್ಕಾಚಾರಗಳು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೆಲವು ಶಾಸಕರು ಮತ್ತೆ ಕೆಲವರು ಸಚಿವರ ಒಂದು ಅಭಿಪ್ರಾಯ ಏನಿದೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ, ಆ ವಿಚಾರವನ್ನೇ ನೇರವಾಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ರಾಹುಲ್ ಗಾಂಧಿ ಈಶ್ವರ್ ಖಂಡ್ರೆ ಅಥವಾ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ರು ಕೂಡ ಅವರನ್ನ ಮತ್ತೆ ಒಂದಷ್ಟು ದಿನಗಳ ಕಾಲ ಮಂತ್ರಿಗಿರಿಯಲ್ಲಿ ಮುಂದುವರಿಸಬೇಕು ಅನ್ನೋ ಒಂದು ಡಿಮ್ಯಾಂಡ್ ಕೂಡ ಇದೆ. ಹಾಗಾಗಿ ಈ ಡಿಮ್ಯಾಂಡ್ಗೆ ಹೈಕಮಾಂಡ್ ಒಪ್ಪುತ್ತಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಮಂತ್ರಿಗಿರಿಯನ್ನ ಬಿಟ್ಟು ಬರೀ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರೋದಕ್ಕೆ ಸತೀಶ್ ಜಾರಕಿಹೊಳಿನೂ ಕೂಡ ರೆಡಿ ಇಲ್ಲ, ಈಶ್ವರ್ ಖಂಡ್ರೆರು ಕೂಡ ರೆಡಿ ಇಲ್ಲ. ಹಾಗಾಗಿ ಹೈಕಮಾಂಡ್ ಯಾವ ರೀತಿಯ ಒಂದು ನಿರ್ಧಾರವನ್ನ ಮಾಡುತ್ತೆ ಅನ್ನೊಂದು ಮಾತನ್ನ ಹೇಳಿದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೈಕಮಾಂಡ್ಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೂಡಿ 1.5-2 ವರ್ಷಗಳ ಕಾಲ ಮಂತ್ರಿಗಿರಿಯಲ್ಲೂ ಕೂಡ ತಮ್ಮನ್ನ ಮುಂದುವರಿಸಿ ಅನ್ನೊಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈಶ್ವರ್ ಖಂಡ್ರೆ ಅವರು ಕೂಡ ಮಂತ್ರಿಗಿರಿಯಲ್ಲಿ ತಮ್ಮನ್ನ ಮುಂದುವರಿಸಿದ್ದೇ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳೋದಕ್ಕೆ
ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನೋ ಒಂದು ಮಾತನ್ನ ಹೈಕಮಾಂಡ್ಗೆ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಒಂದು ತೀರ್ಮಾನ ಇಲ್ಲಿ ಅಂತಿಮವಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಕೆಪಿಸಿಸಿ ಅಧ್ಯಕ್ಷರ ಒಂದು ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾವ ಒಂದು ನಡೆಯನ್ನ ಅನುಸರಿಸುತ್ತೆ ಅನ್ನೋ ಒಂದು ಮಾತು ಕೂಡ ಇಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಬೇಕಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋ ಒಂದು ಒತ್ತಾಯವನ್ನ ಸಿದ್ದರಾಮಯ್ಯನವರ ಆಪ್ತರೇ ಇಲ್ಲಿ ಬಹಳಷ್ಟು ಒಂದು ಡಿಮ್ಯಾಂಡ್ಗಳನ್ನ ಇಡ್ತಾ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಒಂದಲ್ಲ ಎರಡಲ್ಲ ಮೂರು ಆ ಒಂದು ಹುದ್ದೆಗಳನ್ನ ನೀಡಲಾಗಿದೆ. ಹಾಗಾಗಿ ಒಬ್ಬರಿಗೆ ಒಂದೇ ಹುದ್ದೆ ನಿಯಮ ಇರಬೇಕು ಅನ್ನೋ ಒಂದು ಒತ್ತಾಯವನ್ನ ಪದೇ ಪದೇ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಇವರಿಗೆ 2 ಹುದ್ದೆಯನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಮುಂದೆ ವಿರೋಧಗಳು ವ್ಯಕ್ತವಾಗಬಹುದು. ಹಾಗಾಗಿ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋ ಒಂದು ನಿಯಮವನ್ನ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ವಿಚಾರದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಅನುಸರಿಸತಕ್ಕಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಕೆಪಿಸಿಸಿ ಒಂದು ಅಧ್ಯಕ್ಷರ ಬದಲಾವಣೆ ವಿಚಾರ ಏನಿದೆ ಇದು ಇನ್ನಷ್ಟು ಒಂದು ಕಗ್ಗಂಟಾಗ್ತಕ್ಕಂಥ ಒಂದು ಸಾಧ್ಯತೆನೂ ಕೂಡ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಬಹಳಷ್ಟು ಒಂದು ಶಾಸಕರು ಸಚಿವರ ಒತ್ತಾಯವಿದೆ ಅನ್ನೊಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ತಮ್ಮ ಕುರ್ಚಿಯನ್ನು ಕೂಡ ಭದ್ರಪಡಿಸಿಕೊಳ್ಳಬೇಕು. ಈ ಕಡೆ ಪಕ್ಷದಲ್ಲೂ ಕೂಡ ಒಂದು ಹಿಡಿತವನ್ನ ಸಾಧಿಸಬೇಕು, ಮತ್ತೆ ಸಂಘಟನೆಗೂ ಕೂಡ ಹೆಚ್ಚು ಒಂದು ಒತ್ತು ನೀಡಬೇಕಾದಂತ ಒಂದು ಅನಿವಾರ್ಯತೆ ನಿರ್ಮಾಣ ಆಗಬೇಕು. ಆ ರೀತಿಯಲ್ಲಿ ಒಂದು ಪ್ಲಾನ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಹಾಕೊಂಡಿರ್ತಕ್ಕಂಥದ್ದು. ಆ ಕಡೆ ಎಸ್ಟಿ ಸಮುದಾಯದ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಸೂಚಿಸಿದ್ದಾರೆ. ಮತ್ತೊಂದು ಕಡೆ ಈ ಕಡೆ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ ಹೆಸರನ್ನು ಕೂಡ ಇಲ್ಲಿ ಸೂಚಿಸಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ತಮ್ಮ ರಾಜಕೀಯವಾಗಿ ಒಂದು ಇನ್ನಷ್ಟು ಗಟ್ಟಿಯಾಗಲು ಸಿಎಂ ಸಿದ್ದರಾಮಯ್ಯನವರು ಇವರು ಇಬ್ಬರ ಒಂದು ಹೆಸರನ್ನು ಕೂಡ ಕೆಪಿಸಿಸಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಹರಿಬಿಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಈ ಒಂದು ಪ್ಲಾನ್ ವರ್ಕೌಟ್ ಆಗುತ್ತಾ, ಮತ್ತೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರ ಸಲಹೆಯನ್ನ ಪರಿಗಣಿಸುತ್ತಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಆನಂದ ಮಾಹಿತಿಗೆ.